ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೋಬೇಕು ಅಂತಂದರೆ ಕೊನೆಯವರೆಗೂ ನಮ್ಮ ಚಾನಲ್ನ ನೋಡಿ. ಹಾಗೆ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಮ್ಮ ಹಸ್ಬೆಂಡ್ ಅವ್ರಿಗೆ ಪರಿಚಯ ಇದ್ರು ಅಂತ ನಾವು SLR ಬಸ್ಸಲ್ಲಿ ಹೊರಟ್ವಿ. ನೋಡಿ, ಫನ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಸ್ಸಲ್ಲಿ ರೀಲ್ಸ್ ಎಲ್ಲ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಾವು ಹೋಗ್ಬೇಕಾಗಿರೋ ಅಂಥ ಪ್ಲೇಸ್ ಇದಾಗಿತ್ತು. ನಾವು ರೀಚ್ ಆದ್ವಿ. ಇದು ಯಾವ ಪ್ಲೇಸು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊತೀನಿ. ಇದು ನೋಡಿ, ಮಿನಿ ಕೇದಾರನಾಥ್ ಕೊಪ್ಪಳ ಹತ್ರ ಇರೋದು. ತುಂಬಾ ಪೀಸ್ಫುಲ್ ಆಗಿರುತ್ತೆ. ನೀವು ಒನ್ ಟೈಮು ವಿಸಿಟ್ ಮಾಡಿ. ನಾವು ಎಲ್ಲರೂ ನಮ್ಮ ಮಗನ ಬರ್ತ್ಡೇ ಇರೋದ್ರಿಂದ ನಾವು ಇಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು, ಸಮ್ಮರ್ ಹಾಲಿಡೇಸ್ ಬೇರೆ, ಮಕ್ಕಳಿಗೂ ಸ್ವಲ್ಪ ಫನ್ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಹಾಗಾಗಿ ಹೊರ್ಗಡೆ ಮಾಡೋಣ ಅಂತ ಹೊರ್ಗಡೆ ಬಂದ್ವಿ. ದೇವಸ್ಥಾನಕ್ಕೆ ಹೋದರೆ ಒಂದು ಸ್ವಲ್ಪ ಮನಸ್ಸಿಗೂ ನೆಮ್ಮದಿ ಅಂತ ಅಂದ್ಕೊಂಡ್ಬಿಟ್ಟು ನಾವು ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಪೀಸ್ಫುಲ್ ಆಗಿತ್ತು. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅವರು ಪೂಜಾರಿ ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ರು, ಚೆನ್ನಾಗಿ ಮಾತಾಡಿಸಿದ್ರು ಕೂಡ. ನೋಡಿ, ನಾವು ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಆ ಪೂಜಾರಿ ಅವರೇ ನಮಗೆ ಗಂಧದ ಬೊಟ್ಟು ಎಲ್ಲ ಅವರೇ ಇಟ್ಟರು. ನಾವು ಶಿವನ ಮುಂದಿರೋ ನಂದಿ ಹತ್ರ ನಮ್ಮ ವಿಶಸ್ನ ಹೇಳಿದರೆ ಆದಷ್ಟು ಬೇಗ ಬಗೆಹರಿಸ್ತಾನೆ ಅಂತ ಗೊತ್ತಾಗಿದ್ದಕ್ಕೆ ನಾನು ನಂದಿ ಹತ್ರ ಹೇಳಿದೆ. ನಮ್ಮ ವಿಷ್ನ ಬೇಗ ಪೂರೈಸು ನಂದಿ ಶಿವನ್ಗೆ ಹೇಳು ಅಂತ ಅಂದ್ಬಿಟ್ಟು. ಇದು ನೋಡು, ಹೊರಗಡೆಯಿಂದ ವ್ಯೂಸ್ ಮಾತ್ರ ತುಂಬಾ ಸಖತ್ತಾಗಿತ್ತು. ಕೇಕನ್ನ ಅಲ್ಲೇ ಹೊರಗಡೆನೆ ಕಟ್ ಮಾಡಿಬಿಟ್ಟು ಎಲ್ಲನೂ ಹಂಚ್ಕೊಂಡು ತಿಂದ್ವಿ. ನಮಗಿಂತನೂ ಜಾಸ್ತಿ ಮಕ್ಕಳೇ ತುಂಬ ಜನ ಇದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ. ಕೇಕು, ಆನಂತರ ಜ್ಯೂಸು, ಫ್ರೂಟ್ಸ್ ಕೂಡ ತಗೊಂಡೋಗಿದ್ವು. ಎಲ್ಲರೂ ಕೇಕ್ ತಿಂದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ಬಿಟ್ಟು. ತುಂಬಾ ಬಿಸಿಲು ಅಂದರೆ ಬಿಸಿಲು, ತುಂಬಾ ಬಿಸಿಲಿತ್ತು. ನಾವು ಈ ಟೈಮಲ್ಲಿ ಹೋಗ್ಬಾರ್ದಿತ್ತು, ಈವ್ನಿಂಗ್ ಟೈಮಲ್ಲಿ ಹೋಗ್ಬೇಕಿತ್ತು ಅಂತ ಆಮೇಲೆ ಅಲ್ಲಿ ಹೋದ್ಮೇಲೆ ಅಂದ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ನೋಡ್ರಿ, ಮಳೆ ಬೀಳ್ತಾ ಇದೆ. ಇದು ಮಿನಿ ಕೇದಾರ್ನಾಥ್ ಅಲ್ವಾ, ಸೇಮ್ ಕೇದಾರನಾಥ್ ತನೇ ಇದೆ. ಇಲ್ಲಿ ಐಸ್ ಮಾತ್ರ ಬೀಳ್ತಾ ಇಲ್ಲ ಅಂತ ಹೇಳಿದ್ರು. ನೋಡಿ, ಹಣ್ಣನ್ನ ಅಲ್ಲಿ ತಿಂದ್ಬಿಟ್ಟು ಆನಂತರ ಇಲ್ಲಿಗೆ ಬರಬೇಕು ಅಂದರೆ ಒಂದು ಡ್ರೆಸ್ ಕೋಡ್ ಇದೆ ಅಂತ ಗೊತ್ತಾಯ್ತು. ನೋಡಿ, ಇಲ್ಲಿ ಬರ್ದಾಕಿದ್ರು. ಅದನ್ನು ನಾವು ಗುರೂಜಿ ಹತ್ರ ಇಲ್ಲಿಯ ದೇವಸ್ಥಾನದ ಬಗ್ಗೆ ಕೇಳಿ ತಿಳ್ಕೊಂಡ್ವಿ. ಅದು 800 ವರ್ಷದ ಹಿಂದಿನ ದೇವಸ್ಥಾನ ಆಗಿತ್ತು. ಈಗ ರೀಸೆಂಟಾಗಿ ಇಂಪ್ರೂವ್ ಆಗಿದೆ ಅಂತ. ಅಲ್ಲಿಂದ ನಾವು ರೀಚ್ ಆಗಿದ್ದು ಕೊಪ್ಪಳ ಬಂದ್ವಿ. ಆ ಕೊಪ್ಪಳದಲ್ಲಿ ಫೇಮಸ್ ಆಗಿರೋ ಗವಿಸಿದ್ದೇಶ್ವರ ಮಠಕ್ಕೆ ಹೋಗಿ ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವು ಕೊಪ್ಪಳ ದೇವಸ್ಥಾನಕ್ಕೆ ಬಂದ್ವಿ. ನಾನು ನನ್ನ ಹಸ್ಬೆಂಡು ಜೊತೆಗೇನೆ ಹೆಜ್ಜೆ ಆಗ್ತಾಯಿದ್ವಿ. ನೋಡಿ, ನನ್ನ ಮಗ ಮುಂದ್ಗಡೆ ಹೋಗ್ಬಿಟ್ಟು ಪೋಸ್ ಕೊಡ್ತಾ ಇದ್ದಾನೆ. ಮಂಗ ಥರ ಆಗಲಿ ಅಲ್ಲಿ ಹತ್ಬಿಟ್ಟು ಕೂತ್ಕೊಂಡಿದ್ದ. ತುಂಬ ಬಿಸಿಲು, ಹಾಗಾಗಿ ಮ್ಯಾಟ್ ಎಲ್ಲ ಹಾಕಿದ್ರು, ಅದ್ರ ಮೇಲೇ ಹೋಗ್ಬೇಕಿತ್ತು. ಹಬ್ಬ ತುಂಬಾ ರಶ್ ಅಂದರೆ ರಶ್ ಇತ್ತು. ನೋಡಿ, ಏನು ಚಿತ್ರದುರ್ಗದ ಕೋಟೆ ಒಳಗಡೆ ಹೆಂಗೆ ನುಸುಳ್ಕೊಂಡು ಹೋಗ್ತಾ ಇದ್ರಲ್ಲ, ಆ ರೀತಿ ಇದ್ರೊಳಗಡೆ ನುಸುಳ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂದರೆ ದೇವಸ್ಥಾನ ಇದ್ದಿದ್ದು ಗವಿ ಒಳಗಲ್ವ, ಹಾಗಾಗಿ ಗವಿ ಒಳಗೆ ನುಗ್ಕೊಂಡು ಹೋಗ್ಬಿಟ್ಟು ಶಿವನ ದರ್ಶನ ಮಾಡಬೇಕಿತ್ತು. ನಾವು ಎಲ್ಲರೂ ಗವಿ ಒಳಗಡೆಗೆ ಹೋಗ್ಬಿಟ್ಟು ಶಿವನ ನೋಡಿ ದರ್ಶನನ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಆಸೆಗಳನ್ನ ನೆರವೇರಿಸು ತಂದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಕೂಡ. ನಾವು ಯಾವಾಗಲೂ ಜಾತ್ರೆ ಟೈಮಲ್ಲಿ ಹೋಗ್ತಿದ್ವಿ. ಕೊಪ್ಪಳ ಜಾತ್ರೆ ಟೈಮಲ್ಲಿ ಹೊರ್ಗಡೆನೆ ದರ್ಶನ ಮಾಡಿಕೊಂಡು ಬರ್ತಾಯಿದ್ವಿ. ಇಷ್ಟು ಹತ್ರದಿಂದ ನೋಡಿರಲಿಲ್ಲ. ಈಗ ಹತ್ರದಿಂದನೂ ನೋಡಿದ್ವಿ. ತುಂಬಾ ಖುಷಿ ಆಯಿತು. ಆನಂತರ ತುಂಬ ಚೆನ್ನಾಗಿ ಕೂಡ ಇದೆ ಒಳಗಡೆ ನೋಡೋದಕ್ಕೆ. ನಮಗೂ ಗೊತ್ತಿರಲಿಲ್ಲ ಹೀಗಿದೆ ಅಂತ. ನಾವು ಹೊರಗಡೆ ಹೋಗ್ಬಿಟ್ಟು ಹೊರಗಡೆನೆ ದರ್ಶನ ಮಾಡ್ಕೊಂಡ್ಬಿಟ್ಟು ಬರ್ತಾಯಿದ್ವಿ. ವರ್ಷ ಜಾತ್ರೆಗೆಲ್ಲ ಹೋದಾಗ ತುಂಬ ರಶ್ ಇರುತ್ತಲ್ಲ, ಹಾಗಾಗಿ ಒಳಗಡೆ ಬಿಡೋದಿಲ್ಲ ಆ ಟೈಮಲ್ಲಿ. ಹಿಂಗೆ ಫ್ರೀ ಟೈಮ್ ಇರುವಾಗ ಹೋದರೆ ಒಳಗಡೆ ಎಲ್ಲ ದರ್ಶನ ಮಾಡಿಕೊಂಡು ಬರ್ಬೋದು. ನಾವು ಅಜ್ಜನವ್ರನ್ನ ಮೀಟ್ ಮಾಡೋಣ ಅಂತ ಹೋಗಿದ್ವಿ. ಅಲ್ಲಿ ಅವರು ಇರಲಿಲ್ಲ, ಹಾಗಾಗಿ ಅಲ್ಲಿಂದ ನೇರವಾಗಿ ಬಂದಿದ್ದು. ತುಂಬಾ ಟೈಮ್ ಆಗಿತ್ತು, ಹಾಗಾಗಿ ನಮಗೂ ಕೂಡ ಹಸಿವಾಗಿತ್ತು. ಬೆಳಗ್ಗೆ ಟಿಫನ್ ಮಾಡಿ ಬಂದಿದ್ದರಿಂದ ಇಲ್ಲಿ ಪ್ರಸಾದ ಇದೆ ಅಂತ ಹೇಳಿದ್ರು. ನಾವು ಪ್ರಸಾದಕ್ಕೆ ನಿಂತ್ಕೊಂಡ್ವಿ. ಅಜ್ಜನವರ ಪ್ರಸಾದ ಸಿಗಬೇಕು ಅಂದರೆ ಪುಣ್ಯ ಮಾಡಿರ್ಬೇಕಲ್ವ, ಹಾಗಾಗಿ ನಾವು ಅಲ್ಲಿಂದು ಅನ್ನ ಸಾಂಬಾರು, ಆನಂತರ ಪಾಯಸ, ಕಡಲೆಪುಡಿ ಎಲ್ಲ ಹಾಕಿದ್ರು. ಪ್ರಸಾದನ ತಗೊಂಡು
ಹೊರಗಡೆ ಬಂದ್ವಿ. ಇದು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಈ ಪ್ಲೇಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ.